ಸೊ ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ಜನ ಬಂದ್ಬಿಟ್ಟು ನಿನ್ನೆ ರಾತ್ರಿ ಅಂದ್ರೆ ನಿನ್ನೆ ಸಾಯಂಕಾಲ 7 ಗಂಟೆ ನಂತರ ಬ್ರದರ್ ಮತ್ತೆ 3,000 ಅಮೌಂಟ್ ಬಂತು 3,000 ಅಮೌಂಟ್ ಬಂತು ಅಂತೇಳಿ ತುಂಬಾ ಜನ ಕಾಲ್ ಕೂಡ ಮಾಡ್ತಾ ಇದ್ರಿ. ಮತ್ತೆ ವಾಟ್ಸಪ್ ಅಲ್ಲಿ ಅಂತೂ ಎಲ್ಲರೂ ಮೆಸೇಜ್ ಮಾಡ್ತಾನೆ ಇದ್ದೀರಾ. ಓಕೆ, ಯಾರಿಗೆಲ್ಲ ಅಮೌಂಟ್ ಬರ್ತಾ ಇದೆ ಮತ್ತೆ ಇನ್ನು ಯಾರ್ಯಾರಿಗೆಲ್ಲ ಅಮೌಂಟ್ ಬರುತ್ತೆ, ಸೊ ನಿನ್ನೆ ಏನು 3,000 ಅಮೌಂಟ್ ಬಂದಿದೆ, ಇವತ್ತು ಅಮೌಂಟ್ ಬರುತ್ತಾ ಅದ್ರ ಬಗ್ಗೆನೂ ಕೂಡ ತಿಳಿಸ್ಕೊಡ್ತಾ ಹೋಗ್ತೀನಿ. ಮತ್ತೆ ಯಾವೆಲ್ಲ ಡಿಸ್ಟ್ರಿಕ್ಟ್ ಗಳಿಗೆ ಅಮೌಂಟ್ ಬಂದಿದೆ, ಮತ್ತೆ ಇದು ಯಾವ ತಿಂಗಳ ಅಮೌಂಟ್ ಬಂದಿದೆ, ಇನ್ನು ಎಷ್ಟು ತಿಂಗಳ ಅಮೌಂಟ್ ಬರಬೇಕು ಅದ್ರ ಬಗ್ಗೆ ಸಿಂಪಲ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇನ್ನು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅನ್ನೋದಾದ್ರೆ ಸೊ ಪ್ರತಿಯೊಬ್ಬರು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯುವನಿಧಿ ರಿಲೇಟೆಡ್ ಏನೇ ಒಂದು ಅಪ್ಡೇಟ್ ಬಂದ್ರು ಕೂಡ ನಾನು ಪ್ರತಿಯೊಂದು ಇನ್ಫಾರ್ಮೇಶನ್ ತಿಳಿಸ್ಕೊಡ್ತಾ ಇರ್ತೀನಿ. ಹಾಗೆ ಇನ್ನು ಯಾರೆಲ್ಲ ವಾಟ್ಸ್ಆಪ್ ಗ್ರೂಪ್ ಗೆ ಜಾಯಿನ್ ಆಗಿಲ್ಲ, ಸೊ ಕಮೆಂಟ್ ಬಾಕ್ಸ್ ಅಲ್ಲಿ ಗ್ರೂಪ್ ಲಿಂಕ್ ಕೂಡ ಪಿನ್ ಮಾಡಿರ್ತೀನಿ. ಪ್ರತಿಯೊಬ್ಬರು ಬೇಗ ಬೇಗ ಜಾಯಿನ್ ಆಗಿ. ಓಕೆ, ಫಸ್ಟ್ ಆಫ್ ಆಲ್ ಬಂದ್ಬಿಟ್ಟು ಈ ಒಂದು ಜುಲೈ ತಿಂಗಳ ಸೆಲ್ಫ್ ಡಿಕ್ಲೇಷನ್ 1ನೇ ತಾರೀಕು ಸ್ಟಾರ್ಟ್ ಆಗಿದೆ, 25ನೇ ತಾರೀಕು ಲಾಸ್ಟ್ ಡೇಟ್ ಇದೆ. ಇನ್ನು ಯಾರೆಲ್ಲ ಸೆಲ್ಫ್ ಡಿಕ್ಲೇಷನ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ಸೆಲ್ಫ್ ಡಿಕ್ಲೇಷನ್ ಮಾಡ್ಕೊಳ್ಳಿ. ಮತ್ತೆ ಈ ಒಂದು ತಿಂಗಳ ಜುಲೈಯಲ್ಲಿ ತುಂಬಾನೇ ಟೆಕ್ನಿಕಲ್ ಇಶ್ಯೂ ಆಗ್ತಾ ಇದೆ. ಸೆಲ್ಫ್ ಡಿಕ್ಲೇಷನ್ ಅಂತೂ ಮೊಬೈಲ್ ಅಲ್ಲಿ ಯಾರೆಲ್ಲ ಟ್ರೈ ಮಾಡ್ತಾ ಇದ್ರೆ ತುಂಬಾನೇ ಪ್ರಾಬ್ಲಮ್ ಆಗ್ತಾ ಇದೆ. ಸೊ ಒಂದು ಕರೆಕ್ಟ್ ಆಗಿ ಸ್ವಲ್ಪ ನೋಡ್ಕೊಂಡು ಸೆಲ್ಫ್ ಡಿಕ್ಲೇಷನ್ ಮಾಡ್ಕೋಬೇಕಾಗುತ್ತೆ. ಯಾಕಂದ್ರೆ ಸ್ವಲ್ಪ ಮಿಸ್ಟೇಕ್ ಆದ್ರೂ ಕೂಡ ಡಿಕ್ಲೇಷನ್ ಸಬ್ಮಿಟ್ ಆಗಲ್ಲ, ಎರರ್ ಬಂದ್ಬಿಡುತ್ತೆ. ಓಕೆ, ಸೆಲ್ಫ್ ಡಿಕ್ಲೇಷನ್ ಇನ್ನೂ ಯಾರೆಲ್ಲ ಮಾಡ್ಕೊಂಡಿಲ್ಲ ಬೇಗ ಮಾಡ್ಕೊಳ್ಳಿ. ಆದಷ್ಟು ಒಂದು 15ನೇ ತಾರೀಕು ಒಳಗಾಗಿ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಓಕೆ, ಇದೆಲ್ಲ ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ಮೇನ್ ಏನಪ್ಪಾ ಅಂತಂದ್ರೆ ನಿನ್ನೆ ರಾತ್ರಿ ತುಂಬಾ ಜನ ನನಗೆ ಬ್ರದರ್ 3,000 ಬಂತು 3,000 ಬಂತು 3,000 ಬಂತು ಅಂತೇಳಿ ಕಾಲ್ ಮಾಡ್ತಾ ಇದ್ರು. ತುಂಬಾ ಜನ ಕಾಲ್ ಮಾಡ್ತಾ ಇದ್ರು. ಮತ್ತೆ ವಾಟ್ಸಪ್ ಅಲ್ಲಿ ಕೂಡ ಸ್ಕ್ರೀನ್ ಶಾಟ್ ಎಲ್ಲ ಕಳಿಸ್ತಾ ಇದ್ರು. ಸೊ ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಆ ಒಂದು ಸ್ಕ್ರೀನ್ ಶಾಟ್ ಗಳನ್ನ, ನೀವು ನೋಡ್ಕೋಬಹುದು. ಇದು ಯಾವ ತಿಂಗಳ ಅಮೌಂಟ್ ಬಂದಿದೆ ಮತ್ತೆ ಯಾರಿಗೆಲ್ಲ ಅಮೌಂಟ್ ಬಂದಿದೆ ಇನ್ನು ಯಾರಿಗೆಲ್ಲ ಬರುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಮೊನ್ನೆ ಜೂನ್ ತಿಂಗಳಲ್ಲಿ ಒಂದೇ ತಿಂಗಳಲ್ಲಿ ಯಾರಿಗೆಲ್ಲ 12,000 ಅಮೌಂಟ್ ಬಂತು. ಸೊ ಅಂತವ್ರಿಗೆ ಯಾರಿಗೂ ಇನ್ನೂ ಅಮೌಂಟ್ ಬಂದಿಲ್ಲ. ನಿನ್ನೆ ರಾತ್ರಿ ಏನು ಅಮೌಂಟ್ ಬಂದಿದೆ ಅಂತವ್ರಿಗೆ ಬಂದಿಲ್ಲ. ಯಾರಿಗೆಲ್ಲ ಮೊನ್ನೆ 3,000 6,000 9,000 ಅಮೌಂಟ್ ಬಂದಿತ್ತು, ಸೊ ಅಂತವ್ರಿಗೆ ಮತ್ತೆ 3,000 ಹಾಕಿದ್ದಾರೆ. ಇದು ಬಂದ್ಬಿಟ್ಟು ಯಾವುದು ಏಪ್ರಿಲ್ ವರೆಗೂ ಅಮೌಂಟ್ ಎಲ್ಲ ಕ್ಲಿಯರ್ ಆಗಿದೆ. ಮೇ ಜೂನ್ ಮಾತ್ರ ಪೆಂಡಿಂಗ್ ಇದೆ. ಮೊನ್ನೆ ಯಾರಿಗೆಲ್ಲ 12,000 ಅಮೌಂಟ್ ಬಂದಿದೆ ಅಂತವ್ರಿಗೆ ಇನ್ನು ಮೇ ಅಮೌಂಟು ಜೂನ್ ಅಮೌಂಟ್ 2 ತಿಂಗಳ ಅಮೌಂಟ್ ಅಂತೂ ಪೆಂಡಿಂಗ್ ಇದೆ. ಹಿಂದೆ ಇರುವಂತಹ ಅಮೌಂಟ್ ಎಲ್ಲ ಕ್ಲಿಯರ್ ಮಾಡಿದ್ರೆ ಅಂದ್ರೆ ಫೆಬ್ರವರಿ ಮಾರ್ಚ್ ಏಪ್ರಿಲ್ 3 ತಿಂಗಳ ಅಂದ್ರೆ 4 ತಿಂಗಳು ಯಾರಿಗೆಲ್ಲ ಬಂದಿದೆ ಅಂತವ್ರಿಗೆ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಕ್ಲಿಯರ್ ಆಗಿದೆ. ಮೊನ್ನೆ 9,000 ಬಂದವರಿಗೆ ಜನವರಿ ಫೆಬ್ರವರಿ ಮಾರ್ಚ್ ಕ್ಲಿಯರ್ ಆಗಿದೆ. ಏಪ್ರಿಲ್ ಅಮೌಂಟ್ ನಿನ್ನೆ ರಾತ್ರಿ ಹಾಕ್ತಾ ಇದಾರೆ, ಮತ್ತೆ ಇವತ್ತು ಕೂಡ ಬರ್ತಾ ಇದೆ. ನನಗೆ ಗೊತ್ತಿರುವಂತ ಮಾಹಿತಿ ಪ್ರಕಾರ ಮೈಸೂರು ಡಿಸ್ಟಿಕ್ ಅವರಿಗೆ ಸ್ವಲ್ಪ ಜನಕ್ಕೆ ಬಂದಿದೆ, ಮತ್ತೆ ತುಮಕೂರು ಮತ್ತೆ ಚಿತ್ರದುರ್ಗ ಚಿಕ್ಕಬಳ್ಳಾಪುರ ಈ ಒಂದು ನನಗೆ ಕಾಲ್ ಮಾಡಿರುವಂತ ತುಂಬಾ ಜನ ಬಂದ್ಬಿಟ್ಟು ಈ ಒಂದು 4 ಡಿಸ್ಟಿಕ್ ದವರು ಮತ್ತೆ ರಾಯಚೂರು ಡಿಸ್ಟಿಕ್ ದವರು ಸ್ವಲ್ಪ ಜನಕ್ಕೆ ಅಮೌಂಟ್ ಬಂದಿದೆ ನಿನ್ನೆ ರಾತ್ರಿ. ಯಾರ್ಯಾರಿಗೆಲ್ಲ ಎಷ್ಟೆಷ್ಟು ಅಮೌಂಟ್ ಬಂತ ಅಂತೇಳಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ಮತ್ತೆ ನಿಮ್ದು ಡಿಸ್ಟಿಕ್ ಯಾವ್ದಂತ ಕಮೆಂಟ್ ಮಾಡಿ. ಮತ್ತೆ ಇನ್ನು ಇವತ್ತು ಕೂಡ ಅಮೌಂಟ್ ಬರುತ್ತೆ. ಮೊನ್ನೆ ಯಾರ್ಯಾರಿಗೆಲ್ಲ ಕಡಿಮೆ ಅಮೌಂಟ್ ಬಂದಿತ್ತು ಅಂದ್ರೆ 1 ತಿಂಗಳದು 2 ತಿಂಗಳದು 3 ತಿಂಗಳದು ಯಾರ್ಯಾರಿಗೆಲ್ಲ ಅಮೌಂಟ್ ಬಂದಿತ್ತು, ಸೊ ಅಂತವ್ರಿಗೆ ಅಮೌಂಟ್ ಹಾಕ್ತಾ ಇದ್ದಾರೆ. ಸೊ ವೇಟ್ ಮಾಡಿ. ಮತ್ತೆ ಇವಾಗ ಏನು ಮೇ ಜೂನ್ ಅಮೌಂಟ್ ಪೆಂಡಿಂಗ್ ಇದೆ, ಸೊ ಈ ಒಂದು ಮೇ ಜೂನ್ ಅಮೌಂಟ್ ಯಾವಾಗ ಬರುತ್ತೆ ಅಂತೇಳಿ ಸ್ವಲ್ಪ ನಿಮಗೂ ಕೂಡ ಡೌಟ್ ಇರ್ಬೋದು. ಸೊ ಮೇ ಜೂನ್ ಮಂತಿನ ಅಮೌಂಟ್ ಸದ್ಯಕ್ಕಂತೂ ಯಾವುದು ಬರಲ್ಲ. ಸೊ ಇನ್ನೊಂದು 15 ದಿನಕ್ಕಿಂತ ಜಾಸ್ತಿ ಆಗುತ್ತೆ, ಒಂದು 15ನೇ ತಾರೀಕು ಮೇಲ್ಗಡೆ ಹೋಗುತ್ತೆ. ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ಮೇ ಜೂನ್ ಅಮೌಂಟ್ ಇನ್ನು ಪೆಂಡಿಂಗ್ ಇದೆ ಅಂತೇಳಿ. ಸೊ ಹಿಂದೆ ಪೆಂಡಿಂಗ್ ಇರುವಂತ ಅಮೌಂಟ್ ಆಲ್ಮೋಸ್ಟ್ ಕ್ಲಿಯರ್ ಮಾಡ್ತಾರೆ. ಅಂದ್ರೆ ನಿಮ್ದು ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಈ ರೀತಿ ಏನಾದ್ರು ಹಿಂದೆ ಪೆಂಡಿಂಗ್ ಅಮೌಂಟ್ ಇದ್ರೆ ಅದೆಲ್ಲ ಕ್ಲಿಯರ್ ಆಗುತ್ತೆ. ಮತ್ತೆ ಮೇನ್ ಇನ್ನೊಂದೇನಪ್ಪಾ ಅಂತಂದ್ರೆ ತುಂಬಾ ಜನದ್ದು ಆಧಾರ್ ಕಾರ್ಡ್ ಡೀಟೇಲ್ಸ್ ಫೆಚ್ ಆಗ್ತಾ ಇಲ್ಲ. ಸೊ ಅಂತವ್ರು ಏನ್ ಮಾಡ್ಬೇಕು ಅಂದ್ರೆ ತುಂಬಾ ಜನದ್ದು 2 ವರ್ಷ ಯಾರ್ಯಾರಿಗೆಲ್ಲ ಯುವನಿಧಿ ಬಂದಿದೆ ಅಂತವ್ರದೆಲ್ಲ ಡಿಕ್ಲೇರೇಷನ್ ಲಾಕ್ ಆಗಿದೆ, ನಿಮ್ಗೆ ಇನ್ಮೇಲೆ ಅಮೌಂಟ್ ಬರಲ್ಲ. ಅಂತವ್ರದ್ದು ಆಧಾರ್ ಕಾರ್ಡ್ ಕೂಡ ಫೆಚ್ ಆಗ್ತಾ ಇಲ್ಲ. ಮತ್ತೆ ನಿಮ್ಗೆ ಇನ್ನೂ ಜಸ್ಟ್ ಇವಾಗ ಒಂದು 7 ರಿಂದ 8 ತಿಂಗಳ ಅಮೌಂಟ್ ಬಂದಿದೆ, 3-4 ತಿಂಗಳ ಅಮೌಂಟ್ ಬಂದಿದೆ, ಆದ್ರೂ ನಿಮ್ದು ಆಧಾರ್ ಕಾರ್ಡ್ ಡೀಟೇಲ್ಸ್ ಫೆಚ್ ಆಗ್ತಾ ಇಲ್ಲ ಅಂತಂದ್ರೆ ಒಂದ್ಸರಿ ನಿಮ್ಮ ಒಂದು ಡಿಸ್ಟಿಕ್ ಅಲ್ಲಿ ಎಂಪ್ಲಾಯ್ಮೆಂಟ್ ಆಫೀಸ್ ಅಥವಾ DDP ಆಫೀಸ್ ಎರಡರಲ್ಲಿ ಯಾವ್ದಾದ್ರು ಒಂದು ಆಫೀಸ್ಗೆ ಕಾಂಟ್ಯಾಕ್ಟ್ ಮಾಡಿ ಅಲ್ಲಿ ಒಂದು ಲೆಟರ್ ಬರೆದು ಈ ರೀತಿ ಪ್ರಾಬ್ಲಮ್ ಆಗಿದೆ ಸೊಲ್ಯೂಷನ್ ಮಾಡಿ ಅಂತೇಳಿ ಒಂದು ಲೆಟರ್ ಬರೆದು ಅವ್ರಿಗೆ ಕೊಟ್ಟು ಬನ್ನಿ. ಅವರು ಮೇಲೆ ಅಪ್ರೂವಲ್ ಎಲ್ಲ ಮಾಡ್ಕೊಂಡು ಮತ್ತೆ ನಿಮ್ದು ಏನೇ ಪ್ರಾಬ್ಲಮ್ ಇದ್ರೂ ಸಾಲ್ವ್ ಆಗುತ್ತೆ. ಮತ್ತೆ ಕೌಶಲ್ಯ ಸ್ಕಿಲ್ ರಿಜಿಸ್ಟ್ರೇಷನ್ ಇನ್ನೂ ತುಂಬಾ ಜನ ಮಾಡ್ಕೊಂಡಿಲ್ಲ, ಆದಷ್ಟು ಬೇಗ ಮಾಡ್ಕೊಳ್ಳಿ. ವೆಬ್ಸೈಟ್ ಯಾವ ಸಮಯದಲ್ಲಿ ಬಂದ್ ಆಗುತ್ತೆ ಅಂತ ಅಂದ್ರೆ ಕ್ಲೋಸ್ ಆಗುತ್ತೆ ಅಂತೇಳಿ ಗೊತ್ತಾಗಲ್ಲ. ಕೆಲವೊಂದು ಟೈಮ್ ಸಡನ್ಲಿ ಕ್ಲೋಸ್ ಮಾಡಿದ್ರೆ 1 ತಿಂಗಳವರೆಗೂ ಕ್ಲೋಸ್ ಆಗಿರುತ್ತೆ, ಓಪನ್ ಆಗಲ್ಲ. ಸೊ ಆದಷ್ಟು ಬೇಗ ಕೌಶಲ್ಯ ಸ್ಕಿಲ್ ರಿಜಿಸ್ಟರ್ ಮಾಡ್ಕೊಳ್ಳಿ. ಆಲ್ಮೋಸ್ಟ್ ವೇಟ್ ಮಾಡಿ. ನಿನ್ನೆ ಸ್ವಲ್ಪ ಜನಕ್ಕೆ ಅಮೌಂಟ್ ಬಂದಿದೆ, ಮತ್ತೆ ಇವತ್ತು ಕೂಡ ಬರುತ್ತೆ. ನಿಮ್ಗೆ ಏನಾದರೂ ಅಮೌಂಟ್ ಬಂದ್ರೆ ಒಂದು ಮೆಸೇಜ್ ಹಾಕಿಬಿಡಿ ನನಗೆ, ವಾಟ್ಸಪ್ ಅಲ್ಲಿ ಆಗಿರ್ಬೋದು ಅಥವಾ ಕಮೆಂಟ್ ಬಾಕ್ಸ್ ಅಲ್ಲಿ ಒಂದು ಮೆಸೇಜ್ ಹಾಕಿ.